ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ಇದು ಶಿವರಾತ್ರಿ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಮ್ಮ ಪಡ್ಡು ಮತ್ತು ಚಟ್ನಿ ಮಾಡಿದ್ರು. ಟಿಫನ್ ತಿಂದ್ಬಿಟ್ಟು ನಾನು ಎಳ್ನೀರು ಕುಡ್ದು ಬರೋಣ ಅಂತ ಎಳ್ನೀರು ಕುಡ್ದು ಬಂದೆ. ನನ್ನ ಬಸ್ 2 ಗಂಟೆಗಿತ್ತು. ನಾನು ಬಸ್ ಬುಕ್ ಮಾಡಿರಲಿಲ್ಲ, ಆದರೂ ಕೂಡ ನನಗೆ ವಿಂಡೋ ಸೀಟ್ ಸಿಕ್ತು. ಹುಡುಗ ಫಂಕ್ಷನ್ಗೆ ಹೋಗಿದ್ದಂತೆ ಫುಲ್ ಸುಸ್ತಾಗ್ಬಿಟ್ಟಿದೆ ಅನ್ಸುತ್ತೆ, ಮಲಗ್ಬಿಟ್ಟಿದೆ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ನಾನು ಅನ್ಕೊಂಡಿದ್ದೆ ಡಬಲ್ ಸೀಟಲ್ಲಿ ಬಿಸಿಲು ಬೀಳಲ್ಲ ಅಂತ, ಆದರೆ ಅದು ಡಬಲ್ ಸೀಟಲ್ಲಿ ಈವ್ನಿಂಗ್ ಟೈಮ್ ನಮ್ಮ ಕಡೆ ಕೂಡ ಬಿಸಿಲು ಬೀಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸೂರ್ಯ ಒಳ್ಳೇದಾಗ್ತದ ನಿನಗೆ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹಿರಿಯೂರಲ್ಲಿ ಊಟಕ್ಕೆ ನಿಲ್ಸಿದ್ರು, ಆದರೆ ನಂಗೆ ಊಟ ಮಾಡ್ಬೇಕಂತ ಅನಿಸ್ಲಿಲ್ಲ. ಹಾಗಾಗಿ ನಾನು ಗೋಬಿ ಪಾರ್ಸಲ್ ತೊಗೊಂಡೆ. 8ನೇ ಮೈಲಲ್ಲೇ ಇಳ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನೋಡಿದರೆ ಗುರುಗುಂಟೆ ಪಾಳ್ಯಗೆ ಆಲ್ರೆಡಿ ಬಂದುಬಿಟ್ಟಿದ್ದೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಕ್ಯಾಬ್ ಬುಕ್ ಮಾಡಿ ಕಾಯ್ತಾ ಇದ್ದೆ. ಆಮೇಲೆ ಬಂದರು. OTP ಹೇಳಿದ್ಮೇಲೆ ರೈಡ್ ಸ್ಟಾರ್ಟ್ ಆಯಿತು ನಮ್ಮ PG ಕಡೆ. ಆ್ಯಂಡ್ ತುಂಬ ಟ್ರಾಫಿಕ್ ಇತ್ತು ಈ ಹೆಬ್ಬಾಳ್ ಸೈಡಲ್ಲಿ. ಫೈನಲಿ ನಾನು ನಮ್ಮ PGಗೆ ಬಂದು ರೀಚ್ ಆದೆ. ಹಸುವಾಗಿರಲಿಲ್ಲ ಅಂಥೇಳಿ ನಾನೊಂದು ಲೆಮನ್ ಜ್ಯೂಸ್ ಕುಡಿದು ಮಲ್ಕೊಂಡೆ. ಓಕೆ ಬಾಯ್.